ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಪ್ರತಿಭೆ, ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಶಾಲಾ ಮಕ್ಕಳಲ್ಲಿನ ಪ್ರತಿಭೆಯು ಖಾಸಗಿ ಶಾಲೆಗಳಿಗಿಂತಲೂ ಯಾವುದರಲ್ಲೂ ಕಡಿಮೆ ಇಲ್ಲ. ಮಲ್ಲೇಕುಪ್ಪ ಗ್ರಾಮ ಪಂಚಾಯಿತಿ ಸದಸ್ಯ ಅಂಬರೀಶ್. ಇದಕ್ಕೆ ಜೋರಾದ ಚಪ್ಪಾಳೆ ಮುಖಾಂತರ ನಮ್ಮ ಒಂದು ಶಾಲಾ ವಾರ್ಷಿಕೋತ್ಸವವನ್ನು ಉದ್ಘಾಟನೆ ಮಾಡಿದ್ದಾರೆ. ಮುಳಬಾಗಿಲು ತಾಲೂಕಿನ ಮಲ್ಲೇಕುಪ್ಪ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಹಳೆಯ ವಿದ್ಯಾರ್ಥಿಗಳು ಮೆರುಗು ನೀಡಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ಗ್ರಾಮೀಣ ಭಾಗದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಇಡೀ ಗ್ರಾಮವೇ ಸಂಭ್ರಮಿಸುವಂತಿತ್ತು. ಈ ಸಂದರ್ಭದಲ್ಲಿ ಮಲ್ಲೇಕುಪ್ಪ ಗ್ರಾಮ ಪಂಚಾಯಿತಿ ಸದಸ್ಯ ಅಂಬರೀಶ್ ಅವರು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ 5 ಜನ ವಿದ್ಯಾರ್ಥಿಗಳಿಗೆ ಬೆಳ್ಳಿಯ ನಾಣ್ಯಗಳನ್ನು ನೀಡಿ ಪ್ರೋತ್ಸಾಹ ನೀಡಿದರು. ನಂತರ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಪೋಷಕರು ಮೊದಲ ಆದ್ಯತೆ ನೀಡಬೇಕು ಎಂದು ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಪಂ ಸದಸ್ಯರ ಮಹಾ ಒಕ್ಕೂಟದ ಅಧ್ಯಕ್ಷ ಪೆತ್ತಾಂಡ್ಲಹಳ್ಳಿ ಶಂಕರ್, ಉಪಾಧ್ಯಕ್ಷ ಅಂಬರೀಶ್, ಬೈರುಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಶೋಕ್, ಸಿಆರ್ಪಿ ಪರಮೇಶ್ವರ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ವೆಂಕಟಗಿರಿಯಪ್ಪ, ಓಬುಲ್ ರೆಡ್ಡಿ, ಮಣಿ, ಮುಖಂಡ ನಂಗಿಲಿ ಕಿಶೋರ್, ಎಸ್ಡಿಎಂಸಿ ಅಧ್ಯಕ್ಷ ಸುಬ್ರಮಣಿ, ಎನ್ ಗಿರಿ, ಶಿಕ್ಷಕರುಗಳಾದ ಹೇಮಲತಾ, ಸುಬ್ರಮಣಿ, ಚೆನ್ನಪ್ಪ, ತಾರಾ, ಪದ್ಮಮ್ಮ, ವಿಮಲಾ, ಮುನಿಸ್ವಾಮಿ, ವಿಜಯಕುಮಾರ್, ಶಾಲೆಯ ಹಳೆಯ ವಿದ್ಯಾರ್ಥಿಗಳಾದ ನಿಖಿಲ್, ಪ್ರತಾಪ್, ರೋಹಿತ್, ರಾಹುಲ್ ಸೇರಿದಂತೆ ಮಕ್ಕಳು, ಪೋಷಕರು ಭಾಗವಹಿಸಿದ್ದರು. ವರ್ಷ ಪೂರ್ತಿ ನಾವು ಪಾಠದ ಕಡೆ ಗಮನ ಕೊಟ್ಟು ಕೊನೆಯಲ್ಲಿ ಫಲಿತಾಂಶಕ್ಕೆ ಕಾಯ್ತೀವಿ. ಏನಕ್ಕಪ್ಪ ಫಲಿತಾಂಶಕ್ಕಂತಂದ್ರೆ, ನಾವೆಲ್ಲ ಚಿಕ್ಕರಾಗಿದ್ದಾಗ ಶಾರದಾ ಪೂಜೆ ಮಾಡ್ತಾ ಇದ್ವಿ. ಶಾರದಾ ಪೂಜೆ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ, ಮುಂದೆ ನಾವು ಪರೀಕ್ಷೆಯನ್ನು ಎದುರಿಸಬೇಕು, ಯಾವುದೇ ಕಷ್ಟಗಳು ವಿಘ್ನಗಳು ಬರದಂಗೆ ಆ ಶಾರದಾ ದೇವಿ ಸರಸ್ವತಿಯನ್ನ ಪೂಜಿಸಿ ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ನಾವು ಶಾರದಾ ಪೂಜೆಯನ್ನ ಆಚರಣೆ ಮಾಡ್ತೀವಿ. ಈಗ ಬರ್ತಾ ಬರ್ತಾ ಕಾಲಘಟ್ಟಗಳಲ್ಲಿ ಏನಾಗಿದೆ ಅಂದ್ರೆ, ಅದೊಂದು ವಾರ್ಷಿಕೋತ್ಸವ ಅಂದ್ರೆ ಒಂದು ದೊಡ್ಡ ಕಾರ್ಯಕ್ರಮ, ಊರಿನಲ್ಲೇ ಮೆರುಗನ್ನು ಕೊಡ್ತಕ್ಕಂತ ಒಂದು ಕಾರ್ಯಕ್ರಮವಾಗಿ ನಮ್ಮ ಶಿಕ್ಷಕರ ಪರಿಶ್ರಮ ಹಾಗೂ ಮಕ್ಕಳ ಪ್ರತಿಭೆಯನ್ನ ರೂಪಿಸ್ಕೊಳ್ಳೋದಕ್ಕೆ ಉದ್ದೇಶಕ್ಕೋಸ್ಕರ ಏನಪ್ಪಾ ಅಂದ್ರೆ, ಗ್ರ್ಯಾಂಡ್ ಆಗಿ ಈ ಒಂದು ಫಂಕ್ಷನ್ ತರ ನಾವು ಮಾಡ್ತೀವಿ. ಇದಕ್ಕೆ ಫಂಕ್ಷನ್ ಮಾಡ್ಬೇಕಂದ್ರೆ ನಾವು ಊರಿನ ಗ್ರಾಮ ಪಂಚಾಯತ್ ಸದಸ್ಯರು, SDMs ಅವರು, ಹಿರಿಯರ ಸಹಕಾರ ತುಂಬಾ ಮುಖ್ಯ. ಯಾಕಪ್ಪ ಅಂದ್ರೆ, ಇವತ್ತಿನ ದಿನ ಮಲ್ಲೇಕುಪ್ಪನಲ್ಲಿ ಮೇಡಮ್ನವರು ಅವರ ಸರ್ವಿಸ್ ಪೂರ್ತಿ ಇವತ್ತು ಸುಮಾರು 35 ವರ್ಷಗಳ ಕಾಲ ಈ ಊರಿನಲ್ಲಿ ಕೆಲಸ ಮಾಡಿದ್ದಾರೆ. ಅಂದ್ರೆ ಅವರು ಈ ಊರಿನವರು ಉಳಿಸ್ಕೊಂಡಿರ್ತಕ್ಕಂಥ ವಿಶ್ವಾಸ ಹಾಗೂ ಅವ್ರು ಇಟ್ಟಿರ್ತಕ್ಕಂಥ ನಂಬಿಕೆ ಮುಖ್ಯ. ಇವತ್ತು ಮೇಡಮ್ನವರ ಮೊಮ್ಮಕ್ಕಳಲ್ಲಿ ಅವರು ಸ್ಟೂಡೆಂಟ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ, ಅವ್ರ ಮೊಮ್ಮಕ್ಕಳು, ಅವ್ರ ಸ್ಟೂಡೆಂಟ್ಸ್ ವೇದಿಕೆ ಮೇಲೆಲ್ಲ ಇದ್ದಾರೆ, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು ಅಂದ್ರೆ 3ನೇ ತಲೆಮಾರಿನ ಒಂದು ವಿದ್ಯಾರ್ಥಿಗಳನ್ನ ಮೇಡಮ್ನವರು ಉಳಿಸ್ಕೊಂಡಿದ್ದಾರೆ. ಇನ್ನು ಕೇವಲ 1.5 ವರ್ಷ ಇದೆ, ಅವರು ಇದೇ ರೀತಿ ಮಾಡ್ತಾರೆ. ಯಾಕಪ್ಪ ಅಂದ್ರೆ, ಒಂದು ಊರಿನಲ್ಲಿ ಒಬ್ಬ ಶಿಕ್ಷಕರು 20 ವರ್ಷ 30 ವರ್ಷ ಕೆಲಸ ಮಾಡ್ಬೇಕಂದ್ರೆ ಊರಿನವರ ವಿಶ್ವಾಸ ಗಳಿಸ್ಕೊಳ್ಳೋದು ತುಂಬಾ ಮುಖ್ಯ. ಇವತ್ತು ಈ ಊರಿನಲ್ಲಿ ನಮ್ಮ ಸುಬ್ರಹ್ಮಣ್ಯ ಸರ್ ಆಗಿರ್ಬೋದು, ಸುಮಾರು ಅವರು 25 ವರ್ಷ ಆಯ್ತು, ತಾರಾ ಮೇಡಮ್ನವರು ಒಂದು 10 ವರ್ಷ ಆಯ್ತು, ಅಶೋಕ್ ಸರ್ ಬಂದಿದ್ದಾರೆ, ಒಳ್ಳೆ ಒಂದು ಶಿಕ್ಷಕರಿದ್ದಾರೆ. ಇವತ್ತು ಮಲ್ಲೇಕುಪ್ಪದಲ್ಲಿ ನಾವು ನೋಡ್ತೀವಿ, ನಮ್ಮ ಭಾಗದಲ್ಲಿ ಯಾವುದೇ ಕರಿಕ್ಯುಲಮ್ ಆಗಿರ್ಬೋದು, ಕೋ ಕರಿಕ್ಯುಲಮ್ ಆಗಿರ್ಬೋದು, ಯಾವುದರಲ್ಲೂ ಪ್ರೈವೇಟ್ ಸ್ಕೂಲ್ ಕೂಡ ಸಮನಾಗಿ ಅವ್ರ ಸಾಟಿ ಒಂದು ಸ್ಪರ್ಧೆಯನ್ನು ಕೊಡ್ತಕ್ಕಂತ ಮಕ್ಕಳನ್ನ ನಿಜವಾಗ್ಲೂ ಹೆಮ್ಮೆಯಿಂದ ಅವರು ಈ ಊರಿನಲ್ಲಿ ನಿರೂಪಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಸಿಬ್ಬಂದಿಗೆ ಗಟ್ಟಿ ಚಪ್ಪಾಳೆಯಿಂದ ಧನ್ಯವಾದಗಳನ್ನು ಹೇಳೋಣ. ಅದ್ದೂರಿಯಾಗಿ ಈ ಒಂದು ಸಂದರ್ಭದಲ್ಲಿ ಆಚರಣೆ ಮಾಡ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ನಾನು ನಮಸ್ಕರಿಸ್ತಾ ಇದ್ದೇನೆ. ಇದರ ಮೂಲ ಉದ್ದೇಶ ಏನಪ್ಪಾ ಅಂದಾಗ, ನಾವು ಸರ್ವತೋಮುಖ ಬೆಳವಣಿಗೆ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಬೆಳವಣಿಗೆ ಆದ್ರೆ ಮಾತ್ರ ನಮ್ಮ ಜೀವನ ಸರ್ವತೋಮುಖ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ಆಶ್ವಾಸನೆಯೊಂದಿಗೆ ಈ ಒಂದು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತದೆ. ಭಾಗವಾಗಿ ಎಲ್ಲ ಒಂದು ವರ್ಷದ ಕೊನೆಯಲ್ಲಿ ನಾವೆಲ್ಲ ಸಂಭ್ರಮಿಸುವ ದಿನ. ಸೊ ಶೈಕ್ಷಣಿಕವಾಗಿ ಸಂಭ್ರಮಿಸಬೇಕು, ಹಾಗೆ ಸಾಂಸ್ಕೃತಿಕವಾಗಿ ಸಂಭ್ರಮಿಸಬೇಕು. ಮಕ್ಕಳೆಲ್ಲ ವೇಷಭೂಷಣ ಕೊಟ್ಟು ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿ ತಮ್ಮ ತಮ್ಮ ಪ್ರತಿಭೆಗಳನ್ನ ಪ್ರದರ್ಶನ ಮಾಡಕ್ಕೆ ಕಾತರತೆ ಇದ್ದಾರೆ. ಅವರು ಮಾತುಗಳಲ್ಲಿ ಈಗ ಸಿದ್ಧರಿರಲ್ಲ. ಸೊ ಅವರಿಗೆ ಅವಕಾಶವನ್ನ ಕೊಡೋಣ ಅಂತ ಭಾವಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ 2 ಮಾತು ಮಾತಾಡೋ ಅವಕಾಶ ಕೊಟ್ಟ ಎಲ್ಲಾ ವೇದಿಕೆ ಗಣ್ಯರಿಗೂ ವಂದಿಸ್ತಾ, ಒಂದು ಆ ಉತ್ಸವದ ಒಂದು ಕಳೆ ಎಷ್ಟು ಮಟ್ಟಿಗಿದೆ ಅಂತೇಳಿ ಅವರ ಮುಖವನ್ನು ನೋಡಿದ ತಕ್ಷಣ ನಾವು ಅರ್ಥೈಸ್ಕೋಬಹುದು. ಯಾಕೆಂದ್ರೆ ಅಷ್ಟೊಂದು ನಗ್ತಾ ಕಾಣ್ತಾ ಇದೆ ಮಕ್ಕಳಲ್ಲಿ. ಯಾಕೆಂದ್ರೆ ಇಡೀ ವರ್ಷದ ಒಂದು ಇದರಲ್ಲಿ ತನ್ನ ಶೈಕ್ಷಣಿಕ ಅಭಿವೃದ್ಧಿ ಹೇಗೆ ಆಗಿದೆ, ಮತ್ತೆ
ಶೈಕ್ಷಣಿಕ ಅಭಿವೃದ್ಧಿಯೊಂದಿಗೆ ಸಹಪಠ್ಯ ಚಟುವಟಿಕೆಗಳನ್ನ ಕಲ್ತಿದ್ದಾರೆ. ಆ ಸಹಪಠ್ಯ ಚಟುವಟಿಕೆಗಳು ಎಷ್ಟು ಮಟ್ಟಿಗೆ ಮಕ್ಕಳಿಗೆ ಫಲಿಸಿದೆ ಮತ್ತೆ ಅವರ ಮನಸ್ಸಿದೆ ಅಂತಕ್ಕಂಥದ್ದು ಈ ದಿನ ನಾವು ಕಂಡುಕೊಳ್ತಕ್ಕಂಥದ್ದು ಯಾರ ನಮ್ಮ ಪೋಷಕ ಬಂಧುಗಳೆಲ್ಲೂ ಸಹ ಕಂಡುಕೊಳ್ತಾರೆ. ಮಕ್ಕಳೆಲ್ಲರೂ ಕೂಡ ನಮ್ಮ ಶಾಲೆಯಲ್ಲಿ ಓದಿದ್ವಿ, ಇಂಥ ಕಾರ್ಯಕ್ರಮಗಳೆಲ್ಲ ಮಾಡಿದ್ವಿ ಅನ್ನೋ ಒಂದು ಜ್ಞಾಪಕ ಶಕ್ತಿ ಇರಬೇಕು ಅನ್ನೋ ಒಂದು ಕಾರಣದಿಂದ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ನಾವು ಕೂಡ ಈ ಬೇರೆ ಹಂತದ ಶಿಕ್ಷಕರು ಜ್ಞಾಪಕ ಇರ್ತಾರಲ್ವೋ, ಪ್ರೈಮರಿ ಹಂತದ ಅಕ್ಷರಾಭ್ಯಾಸಗಳು ಮಾಡಿರ್ತಕ್ಕಂಥ ಶಿಕ್ಷಕರನ್ನ ಯಾವತ್ತಿಗೂ ಯಾವ ಶಿಷ್ಯರು ಕೂಡ ಮರೆಯಲ್ಲ, ಯಾವತ್ತಿಗೂ ಜ್ಞಾಪಕ ಇಟ್ಕೊಂಡಿರ್ತಾರೆ. ಅಂತಂದ್ರೆ ಉದಾಹರಣೆಗೆ ನಮಗ್ ಕೂಡ ನಾವು 7ನೇ ತರಗತಿ ಓದ್ತಾ ಇದ್ದಾಗ ನಮ್ಮ ಶಿಕ್ಷಕರು ನಂದಿ ಬೆಟ್ಟ ಕರ್ಕೊಂಡು ಹೋಗಿದ್ರು. ಅದು ಇವತ್ತು ಕೂಡ ನಮಗೆ ಹೆಂಗ್ ಕರ್ಕೊಂಡು ಹೋದ್ರು, ಹೆಂಗೆ ನಮ್ಮನ್ನೆಲ್ಲ ಆಯೋಜನೆ ಮಾಡಿದ್ರು. ಆ ಬಸ್ ಹತ್ತದೇ ಇದ್ದಾಗ ನಮ್ಮ ಶಿಕ್ಷಕರು ಪಾಪ ಡೋರ್ ತಗೊಂಡು ಹಿಡಿದು ಕಲ್ಲೆತ್ಕೊಂಬಂದು ಹಾಕಿ ಚಕ್ರಕ್ಕೆ ನಿಲ್ಸಿದ್ರು ಬಸ್ಸನ್ನ, ಹಿಂದಕ್ಕೆ ಬರ್ತದೆ ಅಂತ. ಅದು ಇವತ್ತಿಗೂ ನಮ್ಗದು ಜ್ಞಾಪಕ ಇದೆ. ಆ ರೀತಿ ಮಕ್ಕಳೆಲ್ಲರೂ ಕೂಡ ನಿಮ್ಮ ಶಿಕ್ಷಕರನ್ನ ಯಾವತ್ತಿಗೂ ಮರೆಯಲ್ಲ. ಆ ರೀತಿ ನಮ್ಮ ನೃತ್ಯ ಮಾಡ್ತಾ ಇದ್ರು ನಲಿಕಲಿ ಮಕ್ಕಳು, ಬಹಳಷ್ಟು ಚೆನ್ನಾಗಿ ಮಾಡ್ತಾ ಇದ್ರು. ನಾನು ಮೇಡಮ್ ಅವ್ರನ್ನೇ ಗಮನಿಸ್ತಾ ಇದ್ದೆ. ಆ ಮಕ್ಕಳನ್ನ ನೋಡ್ತಾ ಅವರು ಡ್ಯಾನ್ಸ್ ಮಾಡ್ತಾ ಇದ್ರು. ನೋಡಿ, ಅಂದ್ರೆ ಮಕ್ಕಳು ಕಲಿಸ್ಬೇಕು, ನಮ್ಮ ಮಕ್ಕಳು ಚೆನ್ನಾಗಿ ಆಡ್ಬೇಕು, ಎಲ್ಲಾ ಶಾಲೆಗಳಿಗಿಂತ ನಮ್ಮ ಮಕ್ಕಳೇ ಚೆನ್ನಾಗಿರ್ಬೇಕು ಅನ್ನೋದು ಅವರು ಕೂಡ ಎಷ್ಟು ಆಸಕ್ತಿ ಇದೆ ಅಂತ ಅಲ್ವಾ. ಅವ್ರಿಗೆ ಆಸಕ್ತಿ ಅಷ್ಟಿರ್ಬೇಕಾದ್ರೆ ನೀವೇನ್ ಮಾಡ್ಬೇಕು, ಇನ್ನೊಂದಷ್ಟು ಆಸಕ್ತಿ ತಗೊಂಡು ಇನ್ನೂ ಚೆನ್ನಾಗಿ ಕಲಿಬೇಕು, ಒಳ್ಳೆ ಮಕ್ಕಳಾಗಿ ಬೆಳಿ. ನೀಡಿದ ಅಂಬರೀಷ್ ಅಣ್ಣ ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಮೊನ್ನೆ ಇದೇ ತಂಡ ಹೋಬಳಿ ಮಟ್ಟದಲ್ಲಿ ವಾಲಿಬಾಲ್ ಅಲ್ಲಿ ದ್ವಿತೀಯ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಇದುವರೆಗೂ ಕೂಡ ಒಂದು ಪ್ಲೇಸ್ ಕೂಡ ಬಿಡ್ತಾ ಇರಲಿಲ್ಲ ದಂಗ್ಲಿ ಮಿಡ್ಲ್ ಸ್ಕೂಲ್ ಅವರು. ಆದ್ರೆ ಈ ಸಾರಿ ನಮ್ಮ ಮಕ್ಕಳು ಸೆಕೆಂಡ್ ಪ್ಲೇಸ್ ಅನ್ನ ತಗೊಂಡಿದ್ದಾರೆ. ನಮಗೆ ಹೆಮ್ಮೆ ಇದೆ. ಹಾಗಾಗಿ ಜೋರಾಗಿ ಚಪ್ಪಾಳೆಯನ್ನ ಕೊಡಿ ಮಕ್ಕಳ. ಶಾಲಾ ವಾರ್ಷಿಕೋತ್ಸವ ನಾನು ಸುಮಾರು ಒಂದು 27 ವರ್ಷದಿಂದ ನಾನು ಮಲ್ಲೆಕುಪ್ಪ ಶಾಲೆಯಲ್ಲಿ ನೋಡ್ತಾ ಇದ್ದೀನಿ. 27 ವರ್ಷಗಳಿಂದ ಸತತವಾಗಿ ನೋಡ್ತಾ ಇದ್ದೀನಿ. ಕಾರಣ ಏನು ಅಂದ್ರೆ ಮೇಡಮ್ಮು ಮತ್ತೆ ನಾವು ಎಲ್ಲ ಸಹಪಾಠಿಗಳಾಗಿದ್ದಾಗ, ನಾನು ಚಿಕ್ಕಗೊಲ್ಲಹಳ್ಳಿಯಲ್ಲಿ ಫಸ್ಟ್ 99ರಲ್ಲಿ ಜಾಬ್ ಆದಾಗ ಎಲ್ಲರೂ ಸಹ ಇದೇ ದಾರಿಯಲ್ಲಿ ಹೋಗ್ತಾ ಇದ್ದಿದ್ದು. ನಾವೇನಾದ್ರೂ ರೆಕಾರ್ಡ್ ಏನಾದ್ರು ಮಾಡ್ಬೇಕು ಅಂದ್ರೆ ಮೊದಲು ಚಿಕ್ಕಗೊಲ್ಲಹಳ್ಳಿಯಲ್ಲಿ ಯಾವ ರೆಕಾರ್ಡ್ಸು ಇರ್ಲಿಲ್ಲ. ಒಂದೊಂದು ದಿನಕ್ಕೆ ಒಂದೊಂದು ರೆಕಾರ್ಡು ನಾನು ಮಲ್ಲೆಕುಪ್ಪದಿಂದ ಎತ್ಕೊಂಡು ಹೋಗಿ ಅವಾಗ ಸೈಕಲ್ ಅಲ್ಲಿ ಹೋಗ್ತಾ ಇದ್ದಿದ್ದು. ಸೈಕಲ್ ಇಂದ ಕಟ್ಕೊಂಡು, ಯಾಕೆಂದ್ರೆ ಮೇಡಮ್ ಭದ್ರವಾಗಿ ಭಯ ಅವಾಗ ನಮ್ಗೆ ರೆಕಾರ್ಡ್ ಇದು ಮಾಡ್ಬೇಕು ಅಂದ್ರೆ. ಇಲ್ಲಿ ಏನ್ ರೆಕಾರ್ಡ್ ಯಾವ ರೀತಿ ಮಾಡಿದ್ದು ಅದೇ ರೀತಿಯಾಗಿ ನಾವು ಹೋಗಿ ಚಿಕ್ಕಗೊಲ್ಲಹಳ್ಳಿಯಲ್ಲಿ ರೆಕಾರ್ಡ್ಸ್ ಮೈಂಟೈನ್ ಮಾಡಿದ್ದೀವಿ. ಆ ರೀತಿ ನಮ್ಗೆ ಮಾರ್ಗದರ್ಶಕರಾದಂತ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂತ ಹೇಮಲತಾ ಮೇಡಮ್ ಅವರೇ ಮತ್ತು ಶಾಲಾ ಸಿಬ್ಬಂದಿಗಳಾದಂತ ತಾರಾ ಮೇಡಮ್ ಅವರೇ, ಸುಬ್ರಹ್ಮಣ್ಯ ಅವರೇ ಮತ್ತು ಅಶೋಕ್ ಅವರೇ ಮತ್ತು ಈ ಊರಿನ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಆತ್ಮೀಯರು ಮತ್ತು ಸ್ನೇಹಿತರಾದಂತ ಅಂಬರೀಷ್ ಅವರೇ ಮತ್ತು ನಂಗ್ಲಿ ಕಿಶೋರ್ ಅಂತ ಹೆಸರುವಾಸಿ ಯುವಕರಾದಂತ ಕಿಶೋರ್ ಅವರೇ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ. ಕಾರಣ ಏನು ಅಂದ್ರೆ ಸರ್ಕಾರದಿಂದ ಏನೇನ್ ಸವಲತ್ತು ಬರುತ್ತೆ ಅಂತ ಈಗಾಗಲೇ ನಮ್ಮ ಅಂಬರೀಷ್ ಅವರು ಹೇಳಿದ್ದಾರೆ. ನಾನು ಅದನ್ನು ಇದು ಮಾಡಲ್ಲ. ಕಾರಣ ಅಂದ್ರೆ ನಿಮಗೆ ಬಿಸಿ ಊಟ, ಮಧ್ಯಾಹ್ನ ಬಿಸಿ ಊಟ ಕೊಡುತ್ತೆ. ಅದೇ ರೀತಿಯಾಗಿ ಶೂ ಕೊಡುತ್ತೆ, 2 ಜೊತೆ ಸಾಕ್ಸ್ ಕೊಡುತ್ತೆ, ಮತ್ತೆ ಮೊಟ್ಟೆ, ಹಾಲು. ಅದ್ರ ಜೊತೆಗೆ ಇವಾಗ ರಾಗಿ ಮಾಲ್ಟ್ ಅಂತ ಹೊಸದಾಗಿ ಇನ್ನು ಇದು ಮಾಡ್ತಾರೆ. ನಮಗೆ ನಮ್ಮ ಶಾಸಕರು ಸೆಕ್ಷನ್ ಅಲ್ಲಿ ಇರೋದ್ರಿಂದ ಇನ್ನು ನಮ್ಮ ತಾಲೂಕಲ್ಲಿ ಚಾಲನೆ ಇಲ್ಲ. ಅದು ನೆಕ್ಸ್ಟ್ ವೀಕ್ ಅಲ್ಲಿ ಚಾಲನೆ ಆಗುತ್ತೆ. ರಾಗಿ ಮಾಲ್ಟ್ ಸಹ ನಿಮ್ಗೆ ಶಾಲೆಯಲ್ಲಿ ದೊರಕುತ್ತೆ. ಅದೇ ರೀತಿಯಾಗಿ ನಿಮ್ಗೆ ಪ್ರವಾಸ ಆಗ್ಲಿ ಇದಾಗ್ಲಿ ಮತ್ತೆ ಈ ಊರಿನ ಎಲ್ಲ ಈ ಅಂಬರೀಷ್ ಅಂತ ದಾನಿಗಳಿಂದ ಹಿಡಿದು ನಮ್ಮ ಶಿಕ್ಷಕರು ನಿಮ್ಗೆ ನೋಟ್ ಬುಕ್ಸ್ ಆಗ್ಲಿ ಇದಾಗ್ಲಿ ಎಲ್ಲಾ ತರಹದ ಇದನ್ನು ನಾವು ಕೊಡ್ತಾ ಇದ್ದೀವಿ. ನಿಮ್ಗೆ ಇನ್ನೇನು ಬರೀ ಓದೋದು ಒಂದೇ, ಹೌದಾ ಅಲ್ವಾ? ಓದ್ಬೇಕು. ನಾವ್ ಓದೋವಾಗ ಇದೆಲ್ಲ ಇರ್ಲಿಲ್ಲ ನಮ್ಗೆ, ಅರ್ಥ ಆಯ್ತಾ? ನೀವ್ ಓದೋವಾಗ ನಿಮ್ ಅದೃಷ್ಟ, ಅರ್ಥ ಆಯ್ತಾ?